ಗುರುಜಿ ಈಗ ದೇವರು ಈಗ ಗಾಡ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಗಾಡ್ ಅಂದ್ರೆ GOD, ಜನರೇಟರ್, ಆರ್ಗನೈಸರ್, ಡೆಸ್ಟ್ರಾಯರ್, ಡೆಮಾಲಿಷರ್ ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಎಲ್ಲ ಭಾಷೆಲೂ ಅದೇ ಇದೆ, ಮೂಲ ಅದೇ. ನೀವು ಎಲ್ಲಿ ಓದ್ಕೊಂಡು ನೀವು ಕ್ರಿಸ್ತ ಅಂತಿರೋ, ಅಲ್ಲ ಅಂತಿರೋ, ಕೃಷ್ಣ ಅಂತಿರೋ, ಮೂಲ ಅಂದ್ರೆ ನೀವು ಮೂಲ ಕೊಡ್ಕೊಂಡು ಹೋದ್ರೆ ಅದೇ ದೇವ್ರು ಅಂದ್ರೆ ಇದೆ, ಅವ್ರ ಕೆಲಸನೇ ಇದು ಅನ್ನೋ ತರ ಆಗ್ಬಿಡ್ತದೆ. ಇನ್ನು ನಮ್ಮ ಭಾರತೀಯ ಒಂದು ಸುಪುರಾತನ ಸನಾತನ ಕಾಲ ಕೊಟ್ಟೋದ್ರೆ ಒಂದಷ್ಟು ಕೌತುಕಗಳಿದಾವೆ ಗುರುಜಿ. ಯಾರ ನಿಲುಕಿಗೂ ಸಿಗಲ್ಲ, ಯಾರ ಕಂಟ್ರೋಲ್ಗೂ ಸಿಗಲ್ಲ, ಯಾವ ಲೆಕ್ಕಾಚಾರಕ್ಕೂ ಸಿಗಲ್ಲ. ಆ ಥರದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅದೇನು ಜ್ಞಾನ ಅಂತಿರೋ, ವಿಜ್ಞಾನ ಅಂತಿರೋ, ಅಥವಾ ಇದೇನು ಸೃಷ್ಟಿಯ ರಹಸ್ಯ ಅಂತಿರೋ. ಈ ಎಕ್ಸಾಂಪಲ್ ಈ ಪುರಿ ದೇವಸ್ಥಾನದ ತಗೊಳ್ಳಿ. ಪುರಿ ದೇವಸ್ಥಾನ ಎಷ್ಟೋ ಅದನ್ನ ವಿಜ್ಞಾನಕ್ಕೆ ಅದನ್ನ ಇದೇ ಮಾಡಕ್ಕಾಗಲ್ಲ ಅದನ್ನ, ಅಲ್ವಾ? ಆ ತರದ್ದು ಒಂದಷ್ಟು ಬಗ್ಗೆ ಮಾತಾಡೋದಾದ್ರೆ ಗುರುಜಿ. ನೋಡಿ, ನಮ್ಮ ಭಾರತ ಅನ್ನುವಂಥದ್ದು ಏನಿದೆಯಲ್ಲ, ಈಗ ಸ್ವಲ್ಪ ಕುಬ್ಜವಾಗಿದೆ ಭಾರತ. ನಮ್ಮ ಭಾರತ ಅನ್ನುವಂಥದ್ದು ಈಗಿರುವಷ್ಟು ಕುಬ್ಜವಾಗಿ ಆಗಿನ ಕಾಲದಲ್ಲಿ ಇರಲಿಲ್ಲ. ಇದರು ಜಂಬೂ ದ್ವೀಪದಲ್ಲಿ ಇದ್ದಂಥದ್ದು. ಜಂಬೂ ದ್ವೀಪ ಅಂತ ಹೇಳಿದ್ರೆ ಇವತ್ತು ಏಷ್ಯಾ ಖಂಡ ಅಂತ ಏನ್ ಕರಿತೀವಲ್ಲ, ಆ ಏಷ್ಯಾ ಖಂಡವನ್ನ ಜಂಬೂ ದ್ವೀಪ ಅಂತ ಕರೆಯೋದು. ಭಾರತ ವರ್ಷ ಎಲ್ಲಿವರೆಗೂ ಇತ್ತು ಅಂದ್ರೆ ಈಗಿನ ಕಾಲದ ಆಫ್ಘಾನಿಸ್ತಾನನು ದಾಟ್ಕೊಂಡು ಹೋಗ್ಬೇಕಾಗಿತ್ತು. ಜೊತೆಗೆ ಈ ಕಡೆ ಮಯನ್ಮಾರ್, ಬಾಂಗ್ಲಾ ಮತ್ತು ಇದ್ರವರೆಗೂ ಹೋಗ್ಬೇಕಾಗಿತ್ತು. ಬಾಲಿವರೆಗೂ ಹೋಗ್ಬೋದಾಗಿತ್ತು. ಯಾಕಂದ್ರೆ ಅಲ್ಲಿವರೆಗೂ ಸಹ ಇವತ್ತಿಗೂ ನಮ್ಮ ಸನಾತನ ಸಂಸ್ಕೃತಿಯನ್ನ ಅನುಸರಿಸುವಂತವರೇ ಬಾಲಿಯಲ್ಲಿ. ನಮ್ಮ ಚೋಳರು ಅಲ್ಲಿವರೆಗೂ ಹೋಗಿ ಬಂದಿದ್ದಾರೆ, ಅಲ್ಲಿವರೆಗೂ ಮಯನ್ಮಾರ್ನೆಲ್ಲ ಗೆದ್ಕೊಂಡು ಬಂದಿರುವಂತವ್ರು. ಅಂದ್ರೆ ಇಲ್ಲಿ ಭಾರತ ಬಹಳ ವಿಶಾಲವಾಗಿತ್ತು. ಜೊತೆಗೆ ನಮ್ಮಲ್ಲಿ ಜ್ಞಾನದ ಭಂಡಾರ ಜಾಸ್ತಿ ಇತ್ತು. ಯಾವ ರೀತಿಯಾದ ಜ್ಞಾನದ ಭಂಡಾರ ಅಂತ ಹೇಳಿದ್ರೆ, ಉದಾಹರಣೆಗೆ ನೀವು ನನಗೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಿದ್ದೀರಿ. ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಇದು ಪ್ರಶ್ನೆ ಅಂತಾನೂ ಅಲ್ಲ, ಹಲವಾರು ಜನರು ಅವ್ರವ್ರಿಗೆ ಪ್ರಶ್ನೆಗಳನ್ನು ಇದನ್ನು ಹಾಕೊಳ್ಳಿ. ಹೇಳಿ. ಬಹುಶಃ ಇದು ನಡೆದಂಥದ್ದು ಔರಂಗಜೇಬನ್ ಕಾಲ್ಘಟ್ಟದಲ್ಲಿ. ಇವತ್ತಿಗೂ ಜ್ವಾಲಾಮಾತಾ ದೇವಸ್ಥಾನ ಇದೆ. ಜ್ವಾಲಾಮಾತಾ ದೇವಸ್ಥಾನ ಹಿಮಾಚಲ್ ಪ್ರದೇಶನಲ್ಲಿ ಜ್ವಾಲಾಮಾತಾ ದೇವಸ್ಥಾನ ಇದೆ. ಅಲ್ಲಿ ಜ್ವಾಲಾಮಾತಾ ಅಂದ್ರೆ ಭೂಮಿಯಿಂದ ಬರ್ತಿರುವಂತಹ ಅಗ್ನಿಯನ್ನೇ ಪೂಜೆ ಮಾಡುವಂಥದ್ದು. ಅದನ್ನೇ ಜ್ವಾಲಾಮಾತಾ ಅಂತ ಕರೀತಾರೆ. ಇವತ್ತಿಗೂ ಆ ಅಗ್ನಿ ಎಲ್ಲಿಂದ ಬರ್ತಿದೆ ಗೊತ್ತಿಲ್ಲ. ಯಾರು ಬೆಂಕಿ ಹಾಕಿದ್ದಾರೆ ಗೊತ್ತಿಲ್ಲ. ನೀರ್ ಹಾಕಿದ್ರು ಪುನಃ ಅಲ್ಲಿ ಅಗ್ನಿ ಭೂಮಿಯಿಂದನೇ ಬರ್ತಾ ಇದೆ. ಅದು ಎಂತಹ ಚಳಿ ಇರತಕ್ಕಂತಹ ಪ್ರದೇಶದಲ್ಲಿ. ಇದಲ್ಲ ಪ್ರಶ್ನೆ. ಈ ದೇವಸ್ಥಾನದಲ್ಲಿ ಹಲವು ಹೊತ್ತಿಗೆಗಳಿದ್ದು. ಹೊತ್ತಿಗೆಗಳು ಅಂದ್ರೆ ಪುಸ್ತಕಗಳಿದ್ದು. ಆ ಪುಸ್ತಕಗಳನ್ನೆಲ್ಲ ಔರಂಗಜೇಬ ಏನ್ ಮಾಡಿದ್ದ, ದಾಳಿ ಮಾಡಿಸಿ ದೇವಸ್ಥಾನವನ್ನ ನಾಶ ಮಾಡಿ ಅಲ್ಲಿದ್ದಂತಹ ಪಂಡಿತರನ್ನಾಗ್ಲಿ ಪ್ರಾಧ್ಯಾಪಕರನ್ನಾಗ್ಲಿ ಹತ್ಯೆ ಮಾಡಿ ಅಲ್ಲಿದ್ದಂತಹ ಅಷ್ಟು ಹೊತ್ತಿಗೆಗಳನ್ನ ತಗೊಂಡು ಬಂದು ಮೂಲ ಪ್ರತಿಯನ್ನ ಟ್ರಾನ್ಸ್ಲೇಟ್ ಮಾಡಿಸ್ತಾ ಅರಾಬಿಕ್ಗೆ, ಲ್ಯಾಟಿನ್ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಮಾಡಿಸಿ ಮೂಲ ಪ್ರತಿಗಳನ್ನು ಸುಟ್ಟು ಹಾಕ್ಬಿಟ್ಟ. ಟ್ರಾನ್ಸ್ಲೇಟ್ ಮಾಡಿದ್ಯಾರು? ನಮ್ಮ ಇವರೇ ಮಾಡಿರ್ಬೇಕಾಗ್ತದೆ, ವಿದ್ವಾಂಸರೇ ಮಾಡ್ಬೇಕಾಗ್ತದೆ. ಹೇಗ್ ಮಾಡೋಕ್ ಸಾಧ್ಯ? ಸಂಸ್ಕೃತ ಅವನಂಥ ಪರಮ ಅದೇ ಇವ್ರ ಸಹಾಯ ಹೆಂಗ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಗುರುಗಳೇ? ಇಲ್ಲ, ಇವನ್ ಮೊದಲೇ ಧರ್ಮ ಅಂದ, ಇವನಿಗೆ ಯಾಕೆ ನಮ್ಮ ಪಂಡಿತರ ಸಹಾಯ ಬೇಕು? ಮತ್ತೆ ಹಿಂಗೆ ಅದನ್ನ ಟ್ರಾನ್ಸ್ಲೇಟ್ ಮಾಡಕ್ಕೆ ಹೆಂಗ್ ಸಾಧ್ಯ ಆಗ್ತದೆ? ಅದೇ ಅಲ್ಲೇ ಇರುವಂತಹದ್ದು ನಮ್ಮ ಭಾರತದ ಶ್ರೇಷ್ಠತೆ ಮತ್ತು ನಮ್ಮ ಧರ್ಮದ ಶ್ರೇಷ್ಠತೆ ಅಂತ ಹೇಳಿದ್ರೆ ಅಲ್ಲಿ ನಿಂತ್ಕೊಂಡಿದೆ. ಈಗ ನಾವು ಹೈಯರ್ ಸ್ಟಡೀಸ್ ಅನ್ನ ಮಾಡೋದಕ್ಕೆ ಯಾವುದೋ UKಗೋ, ಜಪಾನ್ಗೋ, ಜರ್ಮನಿಗೋ, US ಗೋ, ಅಯ್ಯೋ ನಮ್ಗೆ ಆ ಯೂನಿವರ್ಸಿಟಿಲಿ ಸಿಗ್ಲಿಲ್ಲ, ಯೂನಿವರ್ಸಿಟಿನಲ್ಲಿ ಸಿಗ್ಲಿಲ್ಲ ಅಂತ ಬೊಬ್ಬೆ ಹೊಡ್ಕೋತೇವ್ರಿ ನೋಡಿ. ಆಗೆಲ್ಲ ಹೈಯರ್ ಸ್ಟಡೀಸ್ ಮಾಡೋದಕ್ಕೆ ಅಲ್ಲಿಂದ ಇಲ್ಲಿಗೆ ಬರೋರು. ಹೌದು, ಪ್ರಪಂಚದಾದ್ಯಂತ ಇಲ್ಲಿಗೆ ಬರುವಂತದ್ದು ಇಂಟರ್ವ್ಯೂಗಳನ್ನ ಮಾಡ್ತಿದ್ರು. ಯಾರು ಮಾಡ್ತಾ ಇದ್ದಿದ್ ಫಸ್ಟ್ ಇಂಟರ್ವ್ಯೂ? ವಾಚ್ಮ್ಯಾನ್ ಮಾಡ್ತಾ ಇದ್ದ. ವಾಚ್ಮ್ಯಾನ್ ಪಾಸ್ ಆಗಿ ಮುಂದಕ್ಕೆ ಹೋಗ್ಬೇಕು ಅವರು. ವಾಚ್ಮ್ಯಾನ್ ಅನ್ನ ನೀವು ಕನ್ವಿನ್ಸ್ ಮಾಡಿದ್ರೆ ನಿಮ್ಮಲ್ಲಿ ಬುದ್ಧಿ ಇದೆ ಅಂತ. ಅಂದ್ರೆ ವಾಚ್ಮ್ಯಾನ್ ಗಿನ್ನೆಂಥ ಬುದ್ಧಿ ಇರಬೇಡ. ಅಲ್ಲಿ ಕಲಿಸ್ತಾ ಇದ್ದಿದ್ದ ಭಾಷೆ, ಮೂಲ ಭಾಷೆ ಯಾವುದು ಅಂದ್ರೆ ಸಂಸ್ಕೃತ ಭಾಷೆ. ಯಾಕಂದ್ರೆ ಆಗ ಅಷ್ಟೆಲ್ಲ ಇದ್ದ, ಎಷ್ಟೇ ಭಾಷೆಗಳಿದ್ರು ಇವಾಗ ನಮಗೆ, ನಾನು ಇಲ್ಲಿ ಕನ್ನಡ ಮಾತಾಡಬಹುದು, ಪಕ್ಕದ ರಾಜ್ಯಕ್ಕೆ ಹೋದ್ರೆ ತಮಿಳ್ ಮಾತಾಡಬಹುದು, ಇನ್ನ ಮೇಲ್ಗಡೆ ರಾಜ್ಯಕ್ಕೆ ಹೋದ್ರೆ ತೆಲುಗು ಮಾತಾಡಬಹುದು, ಹಿಂದಿ ಮಾತಾಡಬಹುದು. ಆದ್ರೆ ಯೂನಿವರ್ಸಲ್ ಆಗಿ ನನಗೆ ಒಂದು ಭಾಷೆ ನಾನು ಉಪಯೋಗಿಸ್ತೀನಿ, ಎಲ್ಲೇ ಹೋದ್ರು ಒಂದು ಇಂಗ್ಲಿಷ್ ಅನ್ನೋ ಭಾಷೆನ ಉಪಯೋಗಿಸ್ತೀನಿ. ಇವಾಗ ಯಾವ ರೀತಿಯಾಗಿ ಯೂನಿವರ್ಸಲ್ ಆಗಿ ಉಪಯೋಗಿಸಕ್ ಆಗಲ್ಲ, ಇಂಗ್ಲಿಷ್ನ ಕೆಲವೊಂದು ಭಾಗಗಳಲ್ಲಿ ಮಾತ್ರನೇ ನಾವು ಉಪಯೋಗಿಸಕ್ಕಾಗತ್ತಷ್ಟೇ. ಅಂದ್ರೆ ಇಂಗ್ಲಿಷ್ ಅಂದ್ರೆ ಏನೋ ಒಂದು ರೀತಿ ನಮ್ಮ ಇಂಡಿಯಾನಲ್ಲಿ ಯೂನಿವರ್ಸಲ್ ಆಗಿ ನಾವು ಉಪಯೋಗಿಸ್ಕೋಬಹುದು. ಆ ರೀತಿ ಸಂಸ್ಕೃತ ಅನ್ನುವಂಥದ್ದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಆಗಿತ್ತು. ಅಲ್ಲಿಂದ ಬಂದಂಥವರು ಧರ್ಮದ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ, ಇವಾಗ ಹೇಗೆ ನಾವು ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಗಳಲ್ಲಿ ನಮಗೆ ಪಾಠಗಳನ್ನ ನಾವು ಮಾಡ್ತೀವಲ್ಲ, ಆ ರೀತಿಯಾಗಿ ಪಾಠ ಮಾಡ್ತಾ ಇದ್ರು. ಆ ಓದಿದಂಥವ್ರೆ, ಸಂಸ್ಕೃತ ಓದಿದ ಇಸ್ಲಾಂ ಕುಲಕ್ಕೆ ಸೇರಿದವರೇ ಮಾಡಿದ್ದು ಟ್ರಾನ್ಸ್ಲೇಷನ್.
ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಾವ್ ಯಾವುದೇ ಧರ್ಮ, ನೀವು ಇಂಥ ಜಾತಿಯವರು ಅಂತ ನೋಡ್ಲಿಲ್ಲ, ಇಂಥ ಧರ್ಮದವರು ಅಂತ ನೋಡ್ಲಿಲ್ಲ. ಕೇವಲ ಎಜುಕೇಶನ್ನೇ ಕೊಡೋದಕ್ಕೆ ನಮ್ಮ ಧರ್ಮ ಸೀಮಿತವಾಗಿತ್ತು. ಜೊತೆ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಅದನ್ನೇ ಮಾಡ್ಕೊಂಡು ಬಂದಿದೆ, ಅದನ್ನೇ ಮಾಡ್ಕೊಂಡು ಮುಂದಕ್ಕೂ ಹೋಗುತ್ತೆ. ಇವತ್ತು ಯಾವ್ದಾದ್ರು ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಗೆ ಹೋದ್ರೆ ಕ್ಯಾಸ್ಟ್ ಅನ್ನೋ ಕಾಲಮ್ ಇದೆ, ಏನೋ ಒಂದು ಬರಿತೀವಿ, ಬ್ರಾಹ್ಮಣನೋ ಒಕ್ಕಲಿಗನೋ ಕುರುಬನೋ ಇನ್ನೊಂದು ಯಾವುದೋ ಒಂದು ಬರೆದು ಫಿಲ್ ಮಾಡಿ ಕಳಿಸ್ತೀವಿ. ಬಟ್ ಆದ್ರೆ ಅಡ್ಮಿಷನ್ ಮಾಡಿಸ್ಕೊಂತಾರ? ನಿಜ. ಹಾಗೇನೆ ಆಗಿನ ಕಾಲದಲ್ಲೂ ಎಲ್ಲ ಇತ್ತು. ಹಾಗಾಗಿ ಆ ಒಂದು ವಿಶಾಲವಾಗಿರ್ತಕ್ಕಂತಹ ಒಂದು ಸಂಸ್ಥೆಗಳು ಹಲವಾರು ರೀತಿಯಲ್ಲಿ ವಿಜ್ಞಾನವನ್ನು ಪ್ರಸಾರ ಮಾಡ್ತಾ ಇತ್ತು. ನೋಡಿ, ನಮ್ಮ ಪ್ರತಿಯೊಂದು ಆಚರಣೆ ಹಿಂದೆಯೂ ಅಷ್ಟೇ ಒಂದು ಎರಡು ಕಾರಣ ಇದ್ದೇ ಇರುತ್ತೆ. ಒಂದು ಆಧ್ಯಾತ್ಮಿಕವಾದ ಕಾರಣವಿದ್ದೇ ಇರುತ್ತೆ, ಅಥವಾ ಒಂದು ವೈಜ್ಞಾನಿಕವಾದ ಕಾರಣವೇ ಇರುತ್ತೆ. ಅದನ್ನ ನಾವು ತಿಳುವಳಿಕೆ ಮಾಡ್ಕೋಬೇಕು. ತಿಳುವಳಿಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಏನು ಉಪಯೋಗ?